ಹರೇ ಶ್ರೀನಿವಾಸ. ಇವತ್ತಿನ ಸಂಚಿಕೆಯಲ್ಲಿ ಹರಿಕಥಾಮೃತ ಸಾರದ 4ನೇ ಶ್ಲೋಕವನ್ನು ನಾವು ಇಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಕೆಲವೊಂದು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂಥೇಳಿ. ಜಗನ್ನಾಥದಾಸರು ಹರಿಕಥಾಮೃತ ಸಾರವನ್ನು ಯಾತಕ್ಕಾಗಿ ಬರೆದ್ರು? ಅವರು ಹೇಳ್ತಾರೆ, ಜಗನ್ನಾಥದಾಸರು, ನಾನು ರಚಿಸಿರುವುದೇನಲ್ಲ ಅದು ಅಂಥೇಳಿ. ಅಂದರೆ ಇನ್ಯಾರಪ್ಪ ರಚಿಸ್ತಾ ಇದ್ದಾರೆ? ಹಂಗಾರೆ ನಾವು ಎಲ್ಲರೂ ಕೇಳಿದ ಹಾಗೆ ಜಗನ್ನಾಥದಾಸರು ರಚಿಸಿದ್ದಾರೆ ಅಂತ ಹೇಳಿ. ಆದರೆ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ, ನನ್ನಲ್ಲಿ ವರುಣಾಭಿಮಾನಿ ದೇವತೆಗಳು ನನ್ನಲ್ಲಿ ಇದ್ದು ಆ ರಚನೆ ಮಾಡುವಂತೆ ಮಾಡಿದ್ದಾರೆ. ಅವರೇ ನಿಂತು ಭಗವಂತನೇ ಪ್ರೇರಣೆ ನೀಡಿ ಅದನ್ನು ರಚಿಸುವಂತೆ ಮಾಡಿದ್ದಾರೆ. ಎಲ್ಲರಿಗೂ ಕಾರಣ ಆ ಭಗವಂತ, ವರುಣಾಭಿಮಾನಿ ದೇವತೆಗಳು ಅಂತ ಹೇಳಿ ಹೇಳ್ತಾರೆ. ಒಂದೊಂದ್ಸಲ ಕಣ್ಣು ಮುಚ್ಚಿಕೊಂಡು ಕುಳಿತಾಗ ಜಗನ್ನಾಥದಾಸರು ಕಣ್ಣು ರೆಪ್ಪೆ ತೆಗೆದು ಮಾತಾಡಿಸ್ಬೇಕಾಗಿತ್ತಂತೆ ದಾಸರನ್ನ. ಆ ಸಮಯದಲ್ಲಿ ಅವರು ಸುಮ್ಮನೆ ನಗ್ತಾ ಇದ್ರಂತೆ. ಅದಕ್ಕೆ ಯಾಕೆ ಅಂತ ಹೇಳಿ ಶಿಷ್ಯರು ಕೇಳಿದಾಗ ಜಗನ್ನಾಥದಾಸರು ಹೇಳ್ತಾರೆ, ನನಗೆ ವರುಣಾಭಿಮಾನಿ ದೇವತೆಗಳು ನನ್ನ ಬಗ್ಗೆ ರಚನೆ ಮಾಡು ಬರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾರಂತೆ. ಈ ರೀತಿಯಾದ ಸನ್ನಿವೇಶಗಳನ್ನು ಶ್ರೀಧವಿಠಲರು ತಮ್ಮ ಫಲಶ್ರುತಿಯಲ್ಲಿ ಇದರ ಬಗ್ಗೆ ತಮ್ಮ ಅನುಭವಗಳನ್ನು ರಚನೆಯನ್ನು ಬರೆದಿದ್ದಾರೆ ಅದರಲ್ಲಿ ಅಂತ ಹೇಳಿ ಹೇಳ್ತಾರೆ. ಜಗನ್ನಾಥದಾಸರು ಒಮ್ಮೆ ಉಡುಪಿಗೆ ಹೋದಾಗ ಅವರ ಬಗ್ಗೆ ನಮಗೆ ಗೊತ್ತೇ ಇದೆ. ದಾಸರು ಎಲ್ಲ ಕಡೆ ಸಂಚಾರ ಮಾಡಿ ಎಲ್ಲ ತತ್ವಗಳನ್ನು ಎಲ್ಲ ಕಡೆ ಹಲವಾರು ಊರುಗಳಲ್ಲಿ ಪ್ರವಚನಗಳು ಮಾಡುವುದರ ಮೂಲಕವಾಗಿ, ದಾಸರು ಹಾಡುವುದರ ಮೂಲಕವಾಗಿ ಪ್ರಚಾರ ಮಾಡುವಂತಹ ಒಂದು ಪ್ರತೀತಿ. ಅದೇ ರೀತಿಯಾಗಿ ಜಗನ್ನಾಥದಾಸರು ಒಮ್ಮೆ ಉಡುಪಿಗೆ ಹೋದ ಸಂದರ್ಭದಲ್ಲಿ ಎಂದಿನಂತೆ ಸ್ನಾನ ಆಹ್ನಿಕಗಳನ್ನು ಮುಗಿಸಿ ಪ್ರವಚನಗಳನ್ನು ಮಾಡಿ ಇರುವಂತಹ ಸಂದರ್ಭದಲ್ಲಿ ಎಲ್ಲರೂ ಅಲ್ಲೆಲ್ಲ ಇರುವಂತಹ ಎಲ್ಲರೂ ಕೂಡ ಮಾತಾಡ್ಕೋತಾ ಇದ್ರಂತೆ. ಏನಂತ ಅಂತಂದರೆ, ದಾಸರು ಅವರ ಒಂದು ಪ್ರವಚನಗಳನ್ನು ಕೇಳಿದರೆ, ಅವರ ಮಾತುಗಳನ್ನು ಆಲಿಸಿದರೆ, ಅವರ ಸೇವೆ ಮಾಡಿದರೆ ಬಾಯಿ ಇರಲಾರದವರಿಗೆ ಬಾಯಿ ಬರುತ್ತೆ, ಮಾತನಾಡುವಂಥವರಾಗುತ್ತಾರೆ. ಕಿವಿ ಕೇಳಲಾರದವರಿಗೆ ಕಿವಿ ಕೇಳಿಸುತ್ತೆ, ಕಣ್ಣು ಕಾಣಲಾರದೇ ಇರುವವರಿಗೆ ಕಣ್ಣು ಕಾಣಿಸುತ್ತೆ ಅಂತ ಹೇಳಿ ಎಲ್ಲರೂ ಮಾತಾಡ್ಕೊಳ್ತಾ ಇದ್ರಂತೆ. ಅಂದರೆ ಅವರ ಮಹಿಮೆ ಅವರ ಸೇವೆ ಮಾಡಿದರೆ ಎಲ್ಲವೂ ಕೂಡ ಇಷ್ಟಾರ್ಥಗಳು ಲಭ್ಯವಾಗುತ್ತೆ ಅಂತ ಹೇಳಿ ಅವರ ಮಹಿಮೆಗಳ ಬಗ್ಗೆ ಮಾತಾಡ್ಕೊಳ್ತಾ ಇದ್ರಂತೆ. ಅಂತಹ ಸಂದರ್ಭದಲ್ಲಿ ಕಿಡಿಗೇಡಿಗಳು ಅನಾದಿ ಕಾಲದಿಂದಲೂ ಕೂಡ ಸನಾತನ ಧರ್ಮ ಆಗಲೂ ಇದೆ, ಈಗಲೂ ಇದೆ, ಮುಂದೆನೂ ಇರುತ್ತೆ. ಅದೇ ರೀತಿಯಾಗಿ ಕಿಡಿಗೇಡಿಗಳು ಕೂಡ ಯಾರು ಮುಂದೆ ಬರ್ತಾ ಇರ್ತಾರೆ, ಯಾರ ಬಗ್ಗೆ ಒಳ್ಳೆಯದನ್ನು ಮಾತಾಡ್ತಾ ಇರ್ತಾರೆ, ಅಂತಹ ಸಂದರ್ಭದಲ್ಲಿ ಕೆಟ್ಟದನ್ನು ಮಾತನಾಡುವಂತಹ ಜನರು ಆಗಲೂ ಇರ್ತಾರೆ, ಹಿಂದೆನೂ ಇದ್ದರು, ಮುಂದೆನೂ ಇರ್ತಾರೆ, ಈಗಲೂ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ. ಅದೇ ರೀತಿಯಾಗಿ ಜಗನ್ನಾಥದಾಸರ ಮಹಿಮೆಗಳನ್ನು ಕೊಂಡಾಡುವಂತಹ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ಏನು ಮಾಡ್ತಾರೆ, ಅವರು ಹೇಳ್ತಾರೆ, ಅವೆಲ್ಲವೂ ಬೂಟಾಟಿಕೆ, ಯಾವುದು ಮಾತೇ ಬರೋದಿಲ್ಲ, ಸುಮ್ಮನೆ ಪ್ರಚಾರವನ್ನು ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ. ಅವರು ಮಾತನಾಡುವುದಕ್ಕೆ ಯಾವ ಅರ್ಥವೂ ಕೂಡ ಇರುವುದಿಲ್ಲ, ಕೇವಲ ಬುಟಾಟಿಕೆಯ ಮಾತುಗಳನ್ನು ಅವರು ಆಡ್ತಾರೆ ದಾಸರು ಅಂತ ಹೇಳಿ ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ದಾಸರು ಆದರೂ ಕೂಡ ಅವರೇನು ಮಾಡ್ತಾರೆ, ಸುಮ್ಮನೆ ಇರ್ತಾರೆ. ಅದು ದಾಸರ ಕಿವಿ ಮೇಲೂ ಕೂಡ ಬೀಳುತ್ತೆ. ಅವರೇನು ಮಾಡ್ತಾರೆ, ಸುಮ್ಮನೆ ಇರ್ತಾರೆ. ನಂತರದಲ್ಲಿ ಮರುದಿನ ಪ್ರವಚನ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಬಾಯಿ ಬರದೇ ಇರುವವನನ್ನು, ಒಂದು ಹುಡುಗನನ್ನು ತಂದು ಮುಂದೆ ಕೂಡಿಸ್ತಾರೆ. ದಾಸರ ಒಂದು ಅನುಗ್ರಹ ಆದರೆ ಬಾಯಿ ಬರುತ್ತೇನೋ ನೋಡೋಣ ಅಂತ ಹೇಳಿ ಮುಂದೆ ಕೂಡಿಸಿದಾಗ ಅವತ್ತಿನ ದಿನ ಪ್ರವಚನ ಕೇಳುತ್ತೆ ಆ ಮಗು. ಆದರೂ ಕೂಡ ಮನೆಗೆ ಕರ್ಕೊಂಡು ಹೋಗ್ತಾರೆ, ಆದರೂ ಮಾತು ಬರೋದಿಲ್ಲ. ಮರುದಿನ ಮತ್ತೆ ಏನು ಮಾಡ್ತಾರೆ, ಆ ಮಗುವನ್ನು ಮತ್ತೆ ಬಂದು ಕೂಡಿಸ್ತಾರೆ. ಅದಕ್ಕೆ ದಾಸರು ಏನು ಮಾಡ್ತಾರೆ, ನಿನ್ನ ಹೆಸರೇನು ಅಂತ ಹೇಳಿ ಕೇಳ್ತಾರೆ ಆ ಮಗುವನ್ನು. ಆ ಮಗು ಏನು ಮಾಡುತ್ತೆ, ತನ್ನ ಹೆಸರನ್ನು ಹೇಳಿಬಿಡುತ್ತೆ. ಎಲ್ಲರಿಗೂ ಆಶ್ಚರ್ಯ ಆಗ್ಬಿಡುತ್ತೆ.
ಅದಕ್ಕಿಂತ ಮುಂಚೆ ಎಲ್ಲರೂ ಕಿಡಿಗೇಡಿಗಳು ನೋಡು ಮಾತೇ ಬರಲಿಲ್ಲ ಹುಡುಗಂಗೆ ಒಂದು ದಿವಸ ಕೂಡಿಸಿ ಅಂತ ಹೇಳ್ತಾರೆ. ಆವಾಗ ಮಾತು ಬಂದ ಕೂಡಲೇ ಎಲ್ಲರಿಗೂ ದಿಗ್ಭ್ರಮೆ ಆಗ್ಬಿಡತ್ತೆ. ಎಲ್ಲರೂ ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡ್ತಾರೆ. ಅಲ್ಲೊಂದು ಚಾತುರ್ಯ ನಡುತ್ತೆ. ಏನು ಅಂತಂದರೆ, ಯಾರು ನಿಂದೆ ಮಾಡಿರ್ತಾರೆ, ಯಾರು ಅವರಿಗೆ ಏನೂ ಬರುವುದಿಲ್ಲ ಅಂತ ಹೇಳಿ ಯಾರು ಮಾತನಾಡಿರ್ತಾರೋ ಅಂಥವರೆಲ್ಲರಿಗೂ ಕೂಡ ಮಾತೇ ನಿಂತು ಹೋಗ್ಬಿಡತ್ತೆ. ಆ ಸಂದರ್ಭದಲ್ಲಿ ಯಾರ್ಯಾರು ಅವಮಾನ ಮಾಡಿರ್ತಾರೋ ಅವೆಲ್ಲವರ ಮಾತುಗಳು ಕೂಡ ನಿಂತೇ ಹೋಗ್ಬಿಡಿರುತ್ತೆ. ಎಲ್ಲರಿಗೂ ಯಾರು ನಿಂದೆ ಮಾಡಿರ್ತಾರೋ ಅವ್ರಿಗೆಲ್ಲರೂ ಗಾಬರಿ ಆಗ್ಬಿಡತ್ತೆ. ಮಾತೇ ಬರ್ತಾ ಇಲ್ಲ ಅವ್ರಿಗೆ ಮಾತನಾಡುವುದಕ್ಕೆ. ಅಂಥ ಸಂದರ್ಭದಲ್ಲಿ ಅವ್ರೇನು ಮಾಡ್ತಾರೆ, ಎಲ್ಲರೂ ದಾಸರ ಕಾಲಿಗೆ ಬಂದು ಬೀಳ್ತಾರೆ, ಕ್ಷಮೆಯನ್ನು ಕೋರ್ತಾರೆ. ನಮ್ಮಿಂದ ಆದ ಅಪರಾಧವನ್ನು ಮನ್ನಿಸಿ ನಮ್ಮನ್ನು ಕ್ಷಮೆ ಮಾಡಿ ನಮಗೆ ಮಾತು ಬರುವಂತೆ ಮಾಡಿ ಅಂತ ಹೇಳಿ ದಾಸರಲ್ಲಿ ಕೇಳ್ಕೊಳ್ತಾರೆ. ಅದಕ್ಕೆ ಹೇಳ್ತಾರೆ, ಇದರಲ್ಲಿ ನನ್ನದೇನೂ ಇಲ್ಲ, ಚಮತ್ಕಾರವಾಗಲಿ ಯಾವುದೂ ಕೂಡ ನನ್ನಲ್ಲಿಲ್ಲ. ನೀವು ಯಾವ ತಪ್ಪನ್ನು ಮಾಡಿದ್ದೀರಿ ಅಂತಂದರೆ, ಇಂತಹ ದೊಡ್ಡ ಕ್ಷೇತ್ರದಲ್ಲಿ, ಉಡುಪಿಯಂತಹ ಕ್ಷೇತ್ರದಲ್ಲಿ ನನಗೆ ಅವಮಾನ ಮಾಡಿದ್ದಲ್ಲ ಇದು. ಕೃಷ್ಣ ಎಂದಿಗೂ ಕೂಡ ಯಾರು ಜ್ಞಾನಿಗಳಿರ್ತಾರೋ ಅಂತಹವರಿಗೆ ನಿಂದೆಯನ್ನು ಮಾಡಿದಾಗ ಆ ಭಗವಂತ ಕ್ಷಮಿಸೋದೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ ಏನಂತ, ಜ್ಞಾನಿ ಪ್ರಿಯತಮೋ ಮತಃ. ಯಾರು ಜ್ಞಾನಿಗಳಿರ್ತಾರೋ, ದೊಡ್ಡವರಿಗೆ ಯಾರು ನಿಂದೆಯನ್ನು ಮಾಡ್ತಾರೋ ಅಂತಹವರನ್ನ ಭಗವಂತ ಎಂದಿಗೂ ಕೂಡ ಕ್ಷಮೆ ಮಾಡೋದಿಲ್ಲಂತೆ. ಕಷ್ಟವನ್ನ ಇದು ಏನಂತಾರೆ, ಜ್ಞಾನಿಗಳಿಗೆ ಕಷ್ಟವನ್ನ ಕೊಟ್ಟರೆ ಅದನ್ನು ಸಹಿಸೋದೇ ಇಲ್ವಂತೆ ಕೃಷ್ಣ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾರೆ. ಅದಕ್ಕೆ ಹೇಳ್ತಾರೆ, ಇದರಲ್ಲಿ ನನ್ನದೇನು ಚಾತುರ್ಯವೇನಿಲ್ಲ, ಕೃಷ್ಣನಿಗೆ ಅದು ಇಷ್ಟ ಆಗಿಲ್ಲ, ಅದಕ್ಕೆ ನಿಮ್ಮ ಮಾತು ನಿಂತು ಹೋಗಿದೆ. ಅದಕ್ಕೆ ನೀವು ಮಧ್ವ ಸರೋವರದಲ್ಲಿ ಮಿಂದು ಆ ಭಗವಂತನ ಸ್ಮರಣೆಯನ್ನು ಮಾಡಿ ಸೇವೆಯನ್ನು ಮಾಡಿದರೆ ನಿಮಗೆ ಮಾತು ಬಂದರೂ ಬರಬಹುದು, ಅದು ಕೂಡ ಡೆಫಿನೆಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆ ಮಾತನ್ನು ಕೇಳಿಸಿಕೊಂಡಂತಹ ಆ ಎಲ್ಲ ಏನು ಜನರೇನಿದ್ರು, ಮಾತು ಹೋದಂತಹ ಜನರು ಮಧ್ವ ಸರೋವರದಲ್ಲಿ ಮಿಂದು ಪ್ರತಿದಿನವೂ ಉಡುಪಿಯ ಕೃಷ್ಣನನ್ನ ಸೇವೆಯನ್ನು ಮಾಡ್ತಾರೆ. ಮಾಡಿದ ಮೇಲೆ ಎಷ್ಟೋ ದಿವಸಗಳ ಆದ ಮೇಲೆ ಅವರಿಗೆ ಮಾತು ಬರಲಿಕ್ಕೆ ಪ್ರಾರಂಭವಾಗುತ್ತೆ. ಅಂತಹ ಅದ್ಭುತವಾದಂತಹ ಶಕ್ತಿ ದಾಸರಿಗೆ ಇದೆ ಅಂತ ಹೇಳಿ ಶ್ರೀಧ ವಿಠ್ಠಲರು ಫಲಶ್ರುತಿಯಲ್ಲಿ ತಮ್ಮ ಅನುಭವದ ಮಾತುಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಎಂತಹ ಅದ್ಭುತವಾದಂತಹ ಒಂದು ಕೊಡುಗೆ ಆ ಜಗನ್ನಾಥ ದಾಸರದ್ದು. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ದೊಡ್ಡವರನ್ನು, ಜ್ಞಾನಿಗಳನ್ನು ನಾವು ಎಂದೂ ಕೂಡ ನಿಂದನೆಯನ್ನು ಮಾಡಬಾರದು. ಅದು ತಪ್ಪು ಸರಿ ಅದನ್ನು ವಿಮರ್ಶೆ ಮಾಡುವಂತಹ ಒಂದು ಜ್ಞಾನವಾಗಲಿ ನಮಗೆ ಯಾವ ಶಕ್ತಿಯೂ ಕೂಡ ನಮ್ಮಲ್ಲಿಲ್ಲ. ನಾವಿನ್ನೂ ಮೂಢರು. ಮತ್ತೊಬ್ಬರನ್ನು ನಿಂದನೆ ಮಾಡುವಂತಹ ಒಂದು ಬಾಯಿ ಇರುವಂತಹ ನಾವು ಯಾವ ಮಾತುಗಳನ್ನು ಆಡಲಿಕ್ಕೂ ಕೂಡ ನಮಗೆ ಮಾತುಗಾರಿಕೆಗೆ ಆಸ್ಪದ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅತ್ಯದ್ಭುತವಾದಂತಹ ಶಕ್ತಿ. ಇವತ್ತಿನ ಸಂಚಿಕೆಯಲ್ಲಿ 4ನೆಯ ಶ್ಲೋಕವನ್ನು ನಾವು ಅರ್ಥವನ್ನು ಗ್ರಹಿಸೋಣ. 6321000 ಶ್ವಾಸ ಜಪಗಳ 3 ವಿಧ ಜೀವರೊಳಗಬ್ಜಜ ಕಲ್ಪ ಪರ್ಯಂತ ತಾರಚಿಸಿ ಸತ್ವರಿಗೆ ಸುಖ ಸಂಸಾರ ಮಿಶ್ರರಿಗಧಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ. ಈ ಒಂದು ಶ್ಲೋಕದಲ್ಲಿ ಜಗನ್ನಾಥದಾಸರು ವಾಯುದೇವರ ಬಗ್ಗೆ ವರ್ಣನೆಯನ್ನ ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿ ಒಂದು ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ ವಾಯುದೇವರ ಒಂದು ಶಕ್ತಿಯನ್ನ ಅಂತ ಹೇಳಬಹುದಾಗಿದೆ. ವಾಯುದೇವರು ಅಪಾರವಾದ ಅತ್ಯದ್ಭುತವಾದಂತಹ ಕಾರ್ಯ ಸಾಮರ್ಥ್ಯವನ್ನ ಇದರಲ್ಲಿ ವರ್ಣನೆಯನ್ನ ಮಾಡಿದ್ದಾರೆ. ಯಾವ ರೀತಿ ವಾಯುದೇವರು ನಮ್ಮ ದೇಹದೊಳಗಿದ್ದು ಹೇಗೆ ಕಾರ್ಯವನ್ನ ಮಾಡ್ತಾರೆ ಅನ್ನುವುದನ್ನ ವಿಸ್ತಾರವಾಗಿ ಈ ವಿಚಾರಗಳನ್ನು ಜಗನ್ನಾಥದಾಸರು ಈ ಒಂದು ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನಾವು ಸಾಯುವವರೆಗೆ
ನಾವು ಏನು ಉಚ್ಛ್ವಾಸ ನಿಶ್ವಾಸಗಳನ್ನು ಮಾಡ್ತೇವೆ, ಉಸಿರನ್ನು ತೆಗೆದುಕೊಳ್ಳುವುದು, ಉಸಿರನ್ನು ಬಿಡುವುದು, ಒಳ್ಳೆಯ ಗಾಳಿಯನ್ನು ಸೇವನೆ ಮಾಡುವುದು, ನಮ್ಮಲ್ಲಿ ಒಳಗಿರುವಂತಹ ಗಾಳಿಯನ್ನು ಹೊರಗೆ ಹಾಕುವುದು, ಇವೆಲ್ಲ ಉಚ್ಛ್ವಾಸ ನಿಶ್ವಾಸ ಕ್ರಿಯೆಗಳನ್ನು ವಾಯುದೇವರು ನಮ್ಮಲ್ಲಿ ನಿಂತುಕೊಂಡು ಮಾಡಿಸ್ತಾರೆ ಅಂತೇಳಿ ದಾಸರು ಹೇಳ್ತಾ ಇದ್ದಾರೆ. 6321000 ನಮ್ಮ ದೇಹದೊಳಗಿದ್ದು ವಾಯುದೇವರು ಪ್ರತಿನಿತ್ಯವೂ ಕೂಡ ಹಂಸ ಮಂತ್ರವನ್ನ ಜಪವನ್ನ ಮಾಡ್ತಾರೆ. ಯಾವ ಕ್ರಮವನ್ನ ಪಾಲನೆ ಮಾಡ್ತಾರೆ ಅಂತಂದ್ರೆ 21,600 ಮಂತ್ರದ ಹಂಸ ಮಂತ್ರವನ್ನ ಪ್ರತಿಯೊಬ್ಬ ಜೀವರೊಳಗಿದ್ದು ಪ್ರತಿನಿತ್ಯವೂ ಕೂಡ ಜಪವನ್ನ ಮಾಡ್ತಾ ಇದ್ದಾರೆ. ಆ ಲೆಕ್ಕವನ್ನ ದಾಸರು ಎಷ್ಟು ಅದ್ಭುತವಾಗಿ ವಿವರಣೆಯನ್ನ ಮಾಡಿದ್ದಾರೆ ಅಂತಂದ್ರೆ ನಮಗೆ ತೋಚೋದೇ ಇಲ್ಲ. 6321000 ಏನು ಗೊತ್ತಾಗ್ತಾ ಇಲ್ಲ. ಹೇಗೆ ವಾಯುದೇವರು ಉಚ್ಛ್ವಾಸ ನಿಶ್ವಾಸ ಕ್ರಿಯೆಗಳನ್ನು ಪ್ರತಿನಿತ್ಯವೂ ಎಷ್ಟು ಹಂಸ ಮಂತ್ರವನ್ನು ಜಪವನ್ನು ಮಾಡ್ತಾರೆ ಅಂತ ಹೇಳಿದ್ರೆ, 6 ನಾವು 3ರಿಂದ ಗುಣಿಸಿದಾಗ 6 3 18, 6 ನಾವು 3ರಿಂದ ಗುಣಿಸಿದಾಗ ಬರುವ ಸಂಖ್ಯೆ ಯಾವುದು? 18. 2 6 3 2 2 ಮತ್ತು 1 3, ಅಂದರೆ 18 + 3 21, ಅಂದರೆ 21,000 ಮತ್ತು 302. ಅಂದರೆ ಇಲ್ಲೇನು ಹೇಳ್ತಾರೆ? 6 3 2 1000 32 ಅಂದರೆ 302, ಅಂದರೆ 600 32 ಶತ ಅಂದರೆ 600, 21,600 ಶ್ವಾಸ ಜಪಗಳನ್ನು ವಾಯುದೇವರು ನಮ್ಮಲ್ಲಿ ನಿಂತುಕೊಂಡು ಪ್ರತಿನಿತ್ಯವೂ ಕೂಡ ಜಪವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಹಂಸನಾಮಕ ಭಗವಂತ ಪ್ರೇರಣೆಯನ್ನು ನೀಡಿ ನಮ್ಮಲ್ಲಿ ನಿಂತು ಪ್ರಾರ್ಥನೆಯನ್ನ ಮಾಡಿಸ್ತಾ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ಕ್ಷಣವೂ ಕೂಡ ನಾವು ಮಾಡುವಂತಹ ಶ್ವಾಸೋಚ್ಛ್ವಾಸ ಕ್ರಮಗಳನ್ನು ಯಾವ ರೀತಿಯಾಗಿ ನಾವು ಮಾಡ್ತೇವೆ ಅಂತಂದ್ರೆ, ಹೊರಗಿನ ಗಾಳಿಯನ್ನ ಒಳಗೆ ತೆಗೆದುಕೊಳ್ಳುವುದು ಅಂದರೆ ಉಚ್ಛ್ವಾಸ ಕ್ರಿಯೆ, ಒಳಗಿನ ಗಾಳಿಯನ್ನ ಹೊರಗಡೆ ಹಾಕುವುದು ಅದು ನಿಶ್ವಾಸ ಕ್ರಿಯೆ. ಶ್ವಾಸೋಚ್ಛ್ವಾಸ ಕ್ರಿಯೆಗಳನ್ನು ನಾವು ಪ್ರತಿನಿತ್ಯವೂ ಏನು ಮಾಡ್ತೀವಲ್ಲ, ಅದಿಲ್ಲ ಅಂತಂದರೆ ನಮಗೆ ಉಸಿರಾಡಕ್ಕೆ ಆಗೋದಿಲ್ಲ, ಜೀವನೇ ಇರೋದಿಲ್ಲ. ಅವೆರಡೂ ಕೂಡ ಅತಿ ಪ್ರಾಮುಖ್ಯವಾದ ಅಂಶವನ್ನು ನಮ್ಮ ಜೀವನದಲ್ಲಿ ನೀಡ್ತಾ ಇದೆ ಅಂತಂದರೆ ಯಾರು ಕೊಡ್ತಾ ಇದ್ದಾರೆ? ವಾಯುದೇವರು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಹಂಸ ಮಂತ್ರದ ಜಪ ಅಂತ ಕರಿತೇವೆ. ಅಂದರೆ ನಾವೇನು ಉಸಿರನ್ನು ಬಿಡೋದು, ಉಸಿರನ್ನು ತೆಗೆದುಕೊಳ್ಳೋದು ಏನಿದೆಯಲ್ಲ, ಅದು ಹಂಸ ಮಂತ್ರದ ಜಪ ಅಂತ ಕರೀತಾರೆ. ಅಂದರೆ ಅವೆಲ್ಲ ಮಾಡಿಸೋದು ಯಾರು? ವಾಯುದೇವರು ನಮ್ಮನ್ನು ನಿಂತು ಮಾಡಿಸ್ತಾ ಇದ್ದಾರೆ. ಇದನ್ನ ಹಂಸ ಮಂತ್ರದ ಜಪ ಅಂತ ಕರಿತೇವೆ. ನಾವು ಬದುಕಿರುವವರೆಗೂ ಕೂಡ 21,600 ಹಂಸ ಮಂತ್ರವನ್ನ ನಾವು ಜಪವನ್ನ ಮಾಡ್ತಾ ಆಯಾ ಜೀವರಾಶಿಗಳ ಯೋಗ್ಯತೆಗಳಿಗೆ ಅನುಗುಣವಾಗಿ ಫಲವನ್ನ ಕೊಡಬೇಕು ಅಂತ ವಾಯುದೇವರು ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರೆ ನಮ್ಮ ಪರವಾಗಿ. ಎಷ್ಟು ಅದ್ಭುತವಾದಂತಹ ನಮ್ದು ಜನ್ಮ ಅಂತ ಹೇಳ್ಬೋದು. ಯಾರು ನಮಗೋಸ್ಕರವಾಗಿ ಕೇಳ್ಕೊಳ್ತಾರೆ? ಅದು ಕೇವಲ ವಾಯುದೇವರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ವಾಯುದೇವರು ನಮಗೋಸ್ಕರವಾಗಿ ಪ್ರತಿಯೊಬ್ಬ ಜೀವರಾಶಿಗಳ ಯೋಗ್ಯತೆಗಳ ಅನುಗುಣವಾಗಿ ನಮ್ಮ ಫಲಾಫಲಗಳನ್ನು ನಮಗೆ ನೀಡಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತಾನಂತೆ ವಾಯುದೇವರು. ಎಷ್ಟು ಅದ್ಭುತವಾದಂತಹ ಕ್ರಿಯೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ನಮ್ಮ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮಲ್ಲಿ ಸನ್ನಿಹಿತನಾಗಿ ಪ್ರತಿನಿತ್ಯ ಹಂಸ ಮಂತ್ರವನ್ನು ಜಪವನ್ನು ಮಾಡ್ತಾ ಈ ಕಾರ್ಯವನ್ನು ಮಾಡಿಸುವವನು ವಾಯುದೇವರು ಅಂತ ಹೇಳ್ತಾ ಇದ್ದಾರೆ. ನಂತರದಲ್ಲಿ 3 ವಿಧ ಜೀವರೊಳಗಬ್ಜಜ ಕಲ್ಪ ಪರ್ಯಂತ. 3 ವಿಧ ಜೀವರೊಳಗೆ ಅಂತಂದ್ರೆ ಯಾರು? ಅಂದರೆ ಸಾತ್ವಿಕ, ರಾಜಸ, ತಾಮಸ. ಈ 3 ಜೀವರಾಶಿಗಳ ಒಳಗೆ ನಿಂತು, ಈ 3 ವಿಧ ಜೀವರಾಶಿಗಳ ಒಳಗೆ ಇದ್ದು ಯಾವ ಕಾಲದವರೆಗೆ ಅಂದರೆ ಜೀವರಾಶಿಗಳಲ್ಲಿ ವಾಯುದೇವರು ನಿಂತು ಮಾಡಿಸ್ತಾರೆ ಅಂತ ಅಂದರೆ ಪ್ರತಿಯೊಂದು ಕಲ್ಪದಲ್ಲಿ ಒಬ್ಬೊಬ್ಬ ಬ್ರಹ್ಮದೇವರು ಆಗಿ ಹೋಗ್ತಾ ಇರ್ತಾರೆ. ಒಂದು ಕಲ್ಪದ ಬ್ರಹ್ಮದೇವರಿಗೆ 100 ವರ್ಷದ ಆಯುಸ್ಸು. ಅದಕ್ಕೆ ಹೇಳ್ತಾರೆ, ವಾಯುದೇವರು ಜೀವರಾಶಿಗಳ ಒಳಗೆ ಇದ್ದು ಒಂದು ಕಲ್ಪದ ಪರ್ಯಂತರವಾಗಿ ತಾವು ಹಂಸ ಮಂತ್ರದ ಜಪವನ್ನು ಮಾಡಿ ಸಾತ್ವಿಕರಿಗೆ ಅಂದರೆ ಸತ್ವ
ಸಾಧುಗುಣ ವಿಷ್ಣು, ಸತ್ವ ಸಾಧುಗುಣ ವಿಷ್ಣು ಎಂದು ಆನಂದ ತೀರ್ಥರು ಹೇಳಿದ್ದಾರೆ. ಅಂದರೆ ದೇವರಿಗೆ ಸತ್ವ ಅನ್ನುವಂತಹ ಹೆಸರು. ಅಂದರೆ ಯಾರು ಸಾಧು ಗುಣವನ್ನು ಉಳ್ಳುವರಿರ್ತಾರೋ, ಅಂದರೆ ಭಗವದ್ಭಕ್ತರಿಗೆ ಸಾತ್ವಿಕ ಜೀವರು ಅಂತ ಹೇಳಿ ಕರೀತಾರೆ. ಅಂದರೆ ಸಂಸಾರದಲ್ಲಿ ಸುಖವನ್ನು ಕೊಡ್ತಾನೆ ಅಂಥವರಿಗೆ, ಅಪರೋಕ್ಷ ಜ್ಞಾನೋತ್ತರದಲ್ಲಿ ಮೋಕ್ಷವನ್ನು ಕೊಡ್ತಾನೆ. ಸ್ವರೂಪಾನಂದವನ್ನು ಆ ಭಗವಂತ ಈ ಸಾತ್ವಿಕರಿಗೆ ನೀಡ್ತಾನೆ ಅಂತ ಹೇಳ್ತಾರೆ. ಇದು ಕೇವಲ ಜ್ಞಾನವನ್ನು ಸಂಪಾದನೆ ಮಾಡುವಂಥವರು, ಜ್ಞಾನವನ್ನು ಹಂಚುವಂಥವರು, ಸಾತ್ವಿಕ ಮನೋಭಾವದವರು, ಇಂಥವರಿಗೆ ಮಾತ್ರ ಭಗವಂತ ಮಹಾ ಆನಂದವನ್ನು ಕೊಡ್ತಾನೆ, ಮೋಕ್ಷವನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಅದು ಎಲ್ಲ ಮಾಡಿಸುವುದು ವಾಯುದೇವರು ಅಂತ ಹೇಳಿ. ನಂತರದಲ್ಲಿ ಸಂಸಾರ ಮಿಶ್ರರಿಗೆ, ಅಂದರೆ ರಾಜಸರಿಗೆ, ಅವರಿಗೆ ಯಾವ ಒಂದು ಫಲವನ್ನು ಕೊಡ್ತಾನೆ ವಾಯುದೇವರು ಅಂತಂದರೆ, ರಾಜಸ ಪ್ರವೃತ್ತಿ ಉಳ್ಳವರು ಒಂದು ಕೆಟ್ಟ ಕೆಲಸವನ್ನೂ ಮಾಡ್ತಾರೆ, ಒಳ್ಳೆಯದನ್ನು ಮಾಡ್ತಾ ಇರ್ತಾರೆ. ಅಂಥವರಿಗೆ ಸುಖ ದುಃಖಗಳನ್ನು ಮಿಶ್ರಣ ಮಾಡಿ ಭಗವಂತನಿಗೆ ಅವನನ್ನು ಕೇಳಿಕೊಂಡು ಅವರವರ ಒಂದು ಯೋಗ್ಯತೆಗಳಿಗೆ ಅನುಗುಣವಾಗಿ ಸುಖ ದುಃಖಗಳನ್ನು ಮಿಶ್ರಣ ಮಾಡಿ ಕೊಡ್ತಾ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ತಕ್ಕಂತಹ ಫಲಗಳನ್ನು ಕೊಡ್ತಾನೆ ಅಂತ. ಸಂಸಾರದಲ್ಲಿ ಸುಖ ದುಃಖಗಳನ್ನು ಅನುಭವಿಸಿ ಯಾರು ರಾಜಸರು ಎಲ್ಲವನ್ನೂ ಅನುಭವಿಸಿ ಮತ್ತೆ ನಿತ್ಯ ಸಂಸಾರಕ್ಕೆ ಅವರು ಮತ್ತೆ ಬರ್ತಾರೆ, ಅವರು ರಾಜಸರು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, 3 ವಿಧ ಜೀವರೊಳಗೆ, ಇವಾಗೆ ಸಾತ್ವಿಕರಾಯಿತು, ರಾಜಸರಾಯಿತು, ತಾಮಸ ಪ್ರವೃತ್ತಿ. ಇವರು ತಾಮಸ ಪ್ರವೃತ್ತಿ ಉಳ್ಳವರು ಮಹಾಪಾಪಿಗಳು, ದುಷ್ಟರು, ಭಗವದ್ವೇಷಿಗಳು. ಇಂಥವರೆಲ್ಲರೂ ಕೂಡ ತಾಮಸ ಪ್ರವೃತ್ತಿ ಉಳ್ಳವರು. ನೆಗೆಟಿವಿಟಿ ತುಂಬ ಇರುತ್ತೆ, ನಕಾರಾತ್ಮಕ ಚಟುವಟಿಕೆಗಳೇ ಜಾಸ್ತಿ. ಅಂಥವರಿಗೆ ಸಂಸಾರದಲ್ಲಿ ಕೇವಲ ದುಃಖಗಳೇ ಜಾಸ್ತಿ, ಒದ್ದಾಡ್ತಾ ಇರ್ತಾರೆ. ಸಂಸಾರದಲ್ಲಿ ಬಿದ್ದು ಕೇವಲ ಕಷ್ಟಗಳೇ ಜಾಸ್ತಿ ಇರುತ್ತೆ. ತಮಸ್ಸಿನಲ್ಲಿ ಕೂಡ ಸತ್ತ ಮೇಲೂ ಕೂಡ ಅವರಿಗೆ ಶಾಶ್ವತವಾದ ದುಃಖವನ್ನೇ ಪರಮಾತ್ಮ ಕೊಡ್ತಾನೆ, ನೀಡುವಂತೆ ಮಾಡ್ತಾರೆ ವಾಯುದೇವರು ಅಂತ ಹೇಳ್ತಾ ಇದ್ದಾರೆ. ಅವರ ಯೋಗ್ಯತೆಗೆ ಅನುಗುಣವಾಗಿ ಫಲವನ್ನು ಕೊಡುವವರು ಭಗವದ್ದಾಜ್ಞೆಯಂತೆ ವಾಯುದೇವರು ಕೊಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಅದಕ್ಕೂ ಕೂಡ ಭಗವದ್ದಾಜ್ಞೆ ಬೇಕು. ಅದಕ್ಕೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ವಾಯುದೇವರು ಅಂತ ಹೇಳ್ತಾರೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುಸ್ತುತಿಯಲ್ಲಿ ಇದನ್ನು ಉಲ್ಲೇಖವನ್ನು ಮಾಡಿದ್ದಾರೆ. ತತ್ವಜ್ಞಾನ್ ಮುಕ್ತಿಭಾಜಃ, ಯಾರು ತತ್ವಜ್ಞಾನಿಗಳಿರ್ತಾರೋ ಅವರಿಗೆ ಮುಕ್ತಿಯನ್ನು ಹೊಂದುವುದಕ್ಕೆ ಭಾಜನರಾಗಿದ್ದಾರೆ ಅನ್ನುವುದನ್ನು ವಾಯುಸ್ತುತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ವಾಯುದೇವರು ನಮ್ಮೆಲ್ಲರ ಉದ್ಧಾರಕ್ಕಾಗಿ ಆನಂದ ತೀರ್ಥರು ನಮಗೆ ಅವತರಿಸಿ ನಮ್ಮೆಲ್ಲರನ್ನ ಮುಕ್ತಿಯೆಡೆಗೆ ಹೋಗುವಂತೆ, ಮುಕ್ತಿಯನ್ನು ಸಂಪಾದನೆ ಮಾಡಲಿಕ್ಕೆ ಏನು ಮಾಡಬೇಕು ಅನ್ನುವುದನ್ನು ದಾರಿಯನ್ನು ಹಾಕಿಕೊಟ್ಟಿದ್ದಾರೆ ಆನಂದ ತೀರ್ಥರು ಅಂತ ಹೇಳಿ. ಅಷ್ಟು ಚಿಂತನೆಯನ್ನು ನಾವು ಮಾಡಬೇಕಂತೆ ವಾಯುದೇವರ ಬಗ್ಗೆ. ಇವೆಲ್ಲವುಗಳನ್ನು ಈ ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ಅಂದರೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ. ಪವಮಾನ ಪ್ರಾಣದೇವರು ನಮ್ಮೆಲ್ಲರನ್ನೂ ಕೂಡ ನಮ್ಮ ಯೋಗ್ಯತೆಗಳಿಗೆ ಅನುಗುಣವಾಗಿ, ನಾವು ಮಾಡುವಂತಹ ಕರ್ಮಗಳಿಗೆ ಅನುಗುಣವಾಗಿ ನಮಗೆ ಫಲಾಫಲಗಳನ್ನು ಕೊಟ್ಟು ಸಂರಕ್ಷಣೆ ಮಾಡು ಸ್ವಾಮಿ ಅಂತ ಹೇಳಿ ಆ ವಾಯುದೇವರ ಅಂತರ್ಗತ ಭಗವಂತನನ್ನ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳಿ ಇದರಲ್ಲಿ ಜಗನ್ನಾಥದಾಸರು ಉಲ್ಲೇಖವನ್ನು ಮಾಡಿದ್ದಾರೆ. ಅತ್ಯಂತ ಸುಂದರವಾದಂತಹ ಶ್ಲೋಕ. ನಾವೆಲ್ಲರೂ ಕೂಡ ಇವತ್ತಿನಿಂದ ಹರಿಕಥಾಮೃತ ಸಾರವನ್ನು ಆದಷ್ಟು ಚಿಂತನೆಯೊಂದಿಗೆ ಅರ್ಥವನ್ನು ಗ್ರಹಿಸಿ ಅದನ್ನು ಅನುಸಂಧಾನಪೂರ್ವಕವಾಗಿ ನಾವು ಅದನ್ನು ತಿಳಿದುಕೊಂಡು ಹೋಗ್ತಾ ಇದ್ದರೆ ಆ ಒಂದು ಹರಿಕಥಾಮೃತ ಸಾರ ಮಾಡಿದ ಪಾರಾಯಣದ ಫಲ ಕೂಡ ನಮಗೆ ದಕ್ಕುತ್ತೆ ಅಂತ ಹೇಳುವುದರಲ್ಲಿ ಸಂದೇಹವಿಲ್ಲ. ಎಲ್ಲರೂ ಕೂಡ ಹರಿಕಥಾಮೃತ ಸಾರದ ಪಾರಾಯಣ ನಿಮಗೆ ಎಷ್ಟು ಕೈಲಾಗುತ್ತೋ ಅಷ್ಟು ಇಷ್ಟೇ ಮಾಡಬೇಕು ಅಂತ ಏನೂ ಇಲ್ಲ. ಯಾವುದೇ ಒಂದು ಅಡೆತಡೆಗಳು ಕಟ್ಟಕಡೆ ಇಷ್ಟು ಮಾಡಬೇಕು ಎಕ್ಸಾಮಿನೇಷನ್ ಏನೂ ಅಲ್ಲ. ಇದು ನಮಗೆ ಮೇನ್ ಎಕ್ಸಾಮ್ ಇರೋದು ಮೋಕ್ಷ. ಆ ಮೋಕ್ಷ ಪ್ರಾಪ್ತಿಗಾಗಿ ನಾವು ಅದಕ್ಕೆ ಮಾಡಬೇಕು ಅನ್ನುವುದನ್ನು ನಾವು ಗ್ರಹಿಸಿ ಇವತ್ತಿನಿಂದ ಆದರೂ ಕೂಡ ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾ, ಒಳ್ಳೆಯ ಚಿಂತನೆಗಳನ್ನು ಮಾಡ್ತಾ, ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ, ಮತ್ತೊಬ್ಬರನ್ನು ನಿಂದನೆ ಮಾಡದೆ. ಯಾಕಂದರೆ ಈಗಿನ ಕಾಲದಲ್ಲಿ ಕೂಡ
ಕೇವಲ ಅದಕ್ಕೆ ನಿಂದಕರಿರಬೇಕು, ಸರಿ ಆಯಿತು. ಯಾರಿಗೆ ಅದು ಈ ಕೇಳಿಸ್ಕೊಂಡವ್ರಿಗೆ ಒಳ್ಳೆಯದಾಗುತ್ತೆ, ನಿಂದನೆ ಮಾಡಿದಾಗ ಕೇಳಿಸ್ಕೊಂಡವ್ರಿಗೆ ಒಳ್ಳೆಯದಾಗುತ್ತೆ. ಆದರೆ ನಿಂದನೆ ಮಾಡಿದವರಿಗೆ ಎಂದೋ ಒಂದಿನ ಭಗವಂತ ವಾಯುದೇವರು ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿ ಅವರ ಒಂದು ದುಃಖವನ್ನು ಕೊಡ್ತಾನೆ. ಅಂಥವದೆಲ್ಲ ಬೇಡ, ಎಲ್ಲರೂ ಒಳ್ಳೆಯದಲ್ಲೇ ಆಗಲಿ, ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅನ್ನುವಂತಹ ಮನೋಭಾವ ನಮ್ಮೆಲ್ಲರಿಗೂ ಬರಬೇಕು. ಯಾಕಂತಂದರೆ ನಾವು ಕಲಿಯುಗದಲ್ಲಿ ನಾವು ಎಷ್ಟು ಮಾಡಿದ್ರೂ ತೃಣ ಮಾತ್ರ ಅಂತ ಹೇಳ್ತಾರೆ. ಅಷ್ಟು ಮಹಾಜ್ಞಾನವಾಗಲಿ, ನಮಗೆ ಅಷ್ಟು ಯೋಗ್ಯತೆ ಆಗಲಿ ನಮಗೆ ಇಲ್ಲ. ಆ ಒಂದು ಯೋಗ್ಯತೆಯನ್ನು ಸಂಪಾದನೆ ಮಾಡಲಿಕ್ಕೆ ನಮಗೆ ಬಹಳ ಕಷ್ಟ. ಆದರೆ ಈ ಕೆಲವೊಂದು ಚಿಕ್ಕ ಚಿಕ್ಕ ವಿಚಾರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿದರೆ ಎಲ್ಲವೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಶ್ಲೋಕವನ್ನು ಇಲ್ಲಿಗೆ ಮುಗಿಸೋಣ. ಮತ್ತೊಂದು ಶ್ಲೋಕದೊಂದಿಗೆ ಮತ್ತೆ ಭೇಟಿಯಾಗೋಣ. ಕೃಷ್ಣಾರ್ಪಣಮಸ್ತು.